ಆ ಸರ್ಕಾರ ಬರೋದು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇರಲಿಲ್ಲ. ಹೈಕಮಾಂಡ್ನ ಒತ್ತಡಕ್ಕೆ ಏನೋ ಒಂದು ಮಾಡಬೇಕಾಗಿ ಬಂತು, ಆಯ್ತಲ್ಲ. ಸರ್ಕಾರ ಬೀಳಿಸಿದ್ದೇ ಸಿದ್ದರಾಮಯ್ಯನವರು ಅಂತಾರಲ್ಲ, ನಿಜನ ಸರ್? ಸಿದ್ದರಾಮಯ್ಯನವರೇ ಬೀಳಿಸಿದ್ರು ಅಂತಲ್ಲ, ಭಾಳ ಜನ ಸೇರಿ ಬೀಳಿಸಿದ್ರು. ಪಾಪ ಅವ್ರು ಒಬ್ಬೊಬ್ಬನೇ ಯಾಕೆ ಅನ್ನೋಕೆ ಹೋಗಬೇಕು. ಸಿದ್ದರಾಮಯ್ಯನವ್ರಿಗೆ ಅವರು ನೀವು ಬೀಳಿಸ್ರಪ್ಪ ಅಂತ ಹೇಳಿದವರಲ್ಲ ಅವರು. ಇವರು MLAಗಳು ಅವಾಗೆಲ್ಲ ಗೊತ್ತಲ್ಲ, ನೀವೇ ಎಲ್ಲ ಬಾಂಬೆಗೆ ಏರೋಪ್ಲೇನ್ ಒಂದೊಂದೇ ನಿಮ್ಮ ಇವರೇ ನೋಡಿ. ಸಮ್ಮಿಶ್ರ ಸರ್ಕಾರದ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ರಾಜಣ್ಣ ಸರ್. ಹೈಕಮಾಂಡ್ನಿಂದ ಆದೇಶ ಬಂತು. DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ಕೈ ಹಿಡ್ಕೊಂಡು ನಾವು ಜೋಡೆತ್ತು ಅಂತ ನಿಂತ್ಕೊಂಡ್ಬಿಟ್ರು. ಪಕ್ಷದ ಆದೇಶನ ಗೆರೆ ದಾಟಬಾರ್ದು ಅಂತ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಲೀಡರು, ಅವ್ರು ಹೇಳಿದ್ದು ವೇದವಾಕ್ಯ, ಅವ್ರು ಹಾಕಿದ ಗೆರೆ ನಾವು ದಾಟೋದಿಲ್ಲ. ಈ ಅವಧಿಯಲ್ಲಿ ಅಂದರೆ ಪಕ್ಷನಿಷ್ಠೆ ಅಂದರೆ DK ಶಿವಕುಮಾರ್ ಅಂದರೆ ಪಕ್ಷನಿಷ್ಠೆ. ನಾನು ಆ ರೀತಿಯಲ್ಲಿ ಗಾಂಧಿ ಕುಟುಂಬಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನು ತೋರ್ಪಡಿಸ್ತಾ ಬಂದಿದ್ದೀನಿ. ಈ ಪಕ್ಷನಿಷ್ಠೆಯ ಕಾರಣಕ್ಕಾಗಿ ತಿಹಾರ್ ಜೈಲಿನಲ್ಲಿರಬೇಕಾದ ಪರಿಸ್ಥಿತಿ ನನಗೆ ಬಂದಿತ್ತು ಅಂತಾರೋದು ಸುಳ್ಳು ಅವ್ರು ಹೇಳೋದು. ನೋಡಿ, ಅವ್ರ ಅನಿಸಿಕೆ ಅಷ್ಟೇ. ಈಗ ತಿಹಾರ್ ಜೈಲಿಗೆ ಹೋಗಿದ್ಯಾಕೆ, ಹೋಗೋವಂಥ ಪರಿಸ್ಥಿತಿ ಸೃಷ್ಟಿ ಮಾಡ್ಕೊಂಡಿದ್ಯಾಕೆ? ಯಾರು ಹಾಕಿದ್ರು ತಿಹಾರ್ ಜೈಲಿಗೆ? ನೀವು ಹಾಕೋಕ್ಕಾಗ್ತದ, ನಾವು ಹಾಕೋಕ್ಕಾಗ್ತದೆ? ಕೋರ್ಟಲ್ಲಿದ್ದ ಜೈಲಿಗೆ ಹೋಗಿದ್ದು, ಜೇಸಿಗೆ ಹೋಗಿದ್ದವರು. ಅದರಿಂದ ಆಯಿತು, ಅವ್ರು ಹೋಗಿದ್ದರಿಂದ ಅವರು ಬೇರೆ ಬೇರೆ ಕಾರಣ ಹೇಳ್ಬೋದು. ನನಗೆ ಇಂಥ ದ್ವೇಷದಿಂದ ನನಗೆ ಜೈಲಿಗೆ ಹಾಕಿದ್ರು ಅಂತಲೂ ಹೇಳ್ಬೋದು. ಹೇಳ್ಕೊಂಡು ನಾನು ಹೇಳ್ದಲ್ಲ, ಒಟ್ಟಾರೆ ಅವರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೂ ಕೂಡ ಪಕ್ಷ ಅವ್ರಿಗೆ ಏನೆಲ್ಲ ಕೊಟ್ಟಿದೆ, ಪಕ್ಷ ಏನೆಲ್ಲ, ಅಯ್ಯೋ ಕೂಲಿಗಿನ್ನ ಜಾಸ್ತಿ ತೊಗೊಂಡ್ಬಿಟ್ಟವ್ರೆ. ಕೂಲಿ ಅಷ್ಟೇ ಆಗಿದ್ರೆ ನಡೀತಾ ಇತ್ತು, ಕೂಲಿಗಿನ್ನ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾರೆ. ತಗೊಳ್ಳಿ, ಮುಂದೆ ಮುಖ್ಯಮಂತ್ರಿನೂ ಅವ್ರು ಆಗಲಿ ಅಂತಲೇ ಬಯಸೋ ನಾನು, ಅದರಲ್ಲೇನು ಎರಡನೇವನಲ್ಲ. ಆದರೆ ನಾಟ್ ನೌ. DK ಶಿವಕುಮಾರ್ ಅವರ ಪಕ್ಷನಿಷ್ಠೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ. DK ಶಿವಕುಮಾರ್ ಎಂಟರ್ ಆಗಿದ್ದು ಅಸೆಂಬ್ಲಿಗೆ ಯಾವ ಪಾರ್ಟಿಯಿಂದ? ಪಕ್ಷೇತರರಾಗಿ. ಪಕ್ಷೇತರ. ಮತ್ತು ಪಾರ್ಟಿ ಟಿಕೆಟ್ ಕೊಟ್ಟಿಲ್ಲ ಅಂತ ನಿಂತಿದ್ರು ಸರ್. ಆಯಿತು, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಪಾರ್ಟಿ ಕಟ್ಟಾಳು, ಪಾರ್ಟಿ ಕ್ಯಾಂಡಿಡೇಟ್ ಕೆಲಸ ಮಾಡಬೇಕಲ್ವಾ? ಬಟ್ ಗೆದ್ದ ನಂತರ ಮತ್ತೆ ಕಾಂಗ್ರೆಸ್ಗೆ ದಟ್ ಈಸ್ ಡಿಫ್ರೆಂಟ್. ಫಸ್ಟ್ ಹೇಳಿ, ಈಗ AICCನಲ್ಲಿ ನನಗಲ್ಲಪ್ಪ ಟಿಕೆಟ್ ಇವ್ರಿಗೆ ಅಂತ ಕೊಡ್ತಾರೆ. ನಾನು AICC ಗೌರವ ಕೊಡಬೇಕಲ್ವಾ? ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡ್ಬಿಟ್ಟು ಬಂದು ಆಮೇಲೆ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಅಂದರೆ ಇಸ್ ನಾಟ್ ಲಾಯಲ್ ಟು ದಿ ಪಾರ್ಟಿ ಅಂತ ಅಲ್ಲೇ ತೋರಿಸಲ್ವಾ? ಸೊ ಅದರಿಂದ ಅದಕ್ಕೋಸ್ಕರ ವಾದ ಮಾಡ್ಬೋದು, ಬೇರೆ ವಿಚಾರ. ಆಯಿತು, ಕಾಂಗ್ರೆಸ್ಸಲ್ಲಿ ಏನು ಕಡಿಮೆ ಆಗಿದೆ ಅವ್ರಿಗೆ ಇವತ್ತು? ಮುಖ್ಯಮಂತ್ರಿ ಸ್ಥಾನ ಆಯಿತು, ಮುಖ್ಯಮಂತ್ರಿ ಸ್ಥಾನ ಒಂದು ಬಿಟ್ಟು ಇನ್ನೇನೆಲ್ಲ ಕಮ್ಮಿ ಇದೆ ಹೇಳಿ? ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಹೇಳಿ? ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಸಿದ್ದರಾಮಯ್ಯಂದು ಇವ್ರು DK ಶಿವಕುಮಾರ್ದು ನೀವು ಆ ಲಾಜಿಕ್ ಹೇಳ್ತೀನಿ ಅಂದರೆ ದೇವೇಗೌಡರು ಸಿದ್ದರಾಮಯ್ಯನವ್ರ ಬಗ್ಗೆನೂ ಹಂಗೆ ಅಂತಾರೆ. ಮುಖ್ಯಮಂತ್ರಿ ಸ್ಥಾನ ಅಂದ್ಬಿಟ್ಟು ಇನ್ನೇನು ಕೊಟ್ಟಿರಲಿಲ್ಲ ಅವ್ರಿಗೆ ಅಂತ ಅನ್ನೋದು ಅವರು. ಹೌದು, ಅವ್ರ ಮುಖ್ಯಮಂತ್ರಿ ಇದೇ ದೇವೇಗೌಡರು ಭಾಳಷ್ಟು ಸಭೆಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಹಾಸನಲ್ಲೇ ಭಾಷಣ ಮಾಡಿದರು ಭಾಳಷ್ಟು ಸರಿ. ಅದಿರಲಿ ಬಿಡಿ, ಅವ್ರ ಪಾರ್ಟಿದ್ದು ಅವಾಗಿನ ಕಾಲದ್ದು ಬೇಡ. ಈಗ ತಾವು ಸಮ್ಮಿಶ್ರ ಸರ್ಕಾರದ್ದು ಜೋಡೆತ್ತು ಅಂದರೆ ಈ ಯಾರು ಬೇಸಾಯ ಮಾಡಿಲ್ಲ, ಯಾರು ಬೇಸಾಯದ ಕುಟುಂಬದಿಂದ ಬಂದಿಲ್ಲ ಅಂಥವ್ರು ಜೋಡೆತ್ತು ಅಂದರೆ ಇವರಿಬ್ಬರಿಗೆ ಹೇಳ್ಕೊಬೋದು. ನಾನು ಒಪ್ಕೊಳ್ಳೋದಿಲ್ಲ. ಜೋಡೆತ್ತು ಅಂದರೆ ಹೇಗೆ ಅಂದರೆ ಎರಡು ಒಂದೇ ಬಣ್ಣ ಇರಬೇಕು, ಫಸ್ಟ್ ಬೇಸಿಕ್ ಇದು. ಆಮೇಲೆ ಎರಡು ಒಂದೇ ಏಜ್ ಇರಬೇಕು, ಎರಡಲ್ಲ ಎತ್ತು, ಇದು ನಾಲ್ಕಲ್ಲ. ಏನು ಕತೆ, ಕೊಂಬೆ ಹಂಗಿದ್ದಾವೆ, ಏನು ಅವು ಹೆಚ್ಚು ಕಡಿಮೆ ಆಗ್ಬಿಟ್ಟು ಈಗ ನೀವು ಕರಿದು ಬಿಳಿದು ನೀವು ಜೋಡಿ ಹಾಕಿ ಎತ್ಕೊಂಡು ನಾವು ಆಯ್ದಾಡ್ಬಿಡ್ತಾವೆ ಅವು. ಹಂಗೆ ಇಲ್ಲಿ ಕರಿ ಒಬ್ಬ ಬಿಳಿ ಒಬ್ಬ ಮನುಷ್ಯ ಜೊತೆಲಿ ಹೆಂಗಿರೋಕ್ಕಾಗ್ತದೆ? ಅಲ್ಲಿ ಹಿಂದೆ ಹಗ್ಗ ಹಿಡ್ಕೊಂಡು ನಿಂತಿದ್ದ ಹೈಕಮಾಂಡು ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳಿತ್ತು. ಏನು ಹೈಕಮಾಂಡ್ 24 ಗಂಟೆನೂ ಹಗ್ಗ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ತದ? ಯಾವುದೋ ಒಂದು ಪರ್ಟಿಕ್ಯುಲರ್ ಅವರಲ್ಲಿ ಇರ್ಬೋದು, ಎಲ್ಲ ಅವರಲ್ಲೂ ಆಗ್ತದ? ಅದರಿಂದ ನೋಡಿ, ಯಾರೇ ಜೊತೆ ಆಗಬೇಕಾದ್ರೂ ಮಾನಸಿಕವಾಗಿ ಜೊತೆ ಇರಬೇಕು. ಬರೀ ದೈಹಿಕವಾಗಿ ಜೊತೆ ಇದ್ದ ಕ್ಷಣಕ್ಕೆ ಅದು ಜೊತೆ ಅಂತ ಕರೆಯೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.